ಐಟಿ-ಬಿಟಿ ಸಿಟಿ ಆದ್ರೂ ಇದೊಂದು ವೈವಿಧ್ಯಮಯ ಸಿಟಿ ಆಗಿದೆ. ಬೆಂಗಳೂರಿನಲ್ಲಿ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಎಲ್ಲ ರೀತಿಯಾದಂತಹ ಸಂಭ್ರಮಗಳು, ಜಾತ್ರೆಗಳು, ಸಡಗರಗಳು, ಹಬ್ಬಗಳು ಎಲ್ಲವೂ ಕೂಡ ನಡೆಯುತ್ತೆ. ಇದೇ ಜನವರಿ 3ರಂದು ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಎನ್ನಹಗರದಲ್ಲಿ ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಮತ್ತು ಶ್ರೀ ಯಲ್ಲಮ್ಮ ದೇವಿಯ ಅದ್ದೂರಿಯಾದಂತಹ ಬ್ರಹ್ಮರಥೋತ್ಸವ ಮತ್ತು ದನಗಳ ಜಾತ್ರೆ ನಡೆಯುತ್ತದೆ. ಜನವರಿ 3ಕ್ಕೆ ನೀವು ಕೂಡ ಎನ್ನಹಗರಕ್ಕೆ ಬಂದ್ರೆ ಈ ಒಂದು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ದರ್ಶನವನ್ನ ಪಡ್ಕೊಳ್ಬಹುದು ಮತ್ತು ದನಗಳ ಜಾತ್ರೆಯಲ್ಲಿ ವಿವಿಧ ರೀತಿಯಾದಂತಹ ಹೋರಿಗಳನ್ನ ನೋಡಿ ಕಣ್ತುಂಬಿಕೊಳ್ಳಬಹುದು ಮತ್ತು ತಾಯಿ ಯಲ್ಲಮ್ಮನಿಗೆ ನಮಿಸಬಹುದು. ಇದೀಗ ತಾಯಿ ಯಲ್ಲಮ್ಮನ ಸನ್ನಿಧಾನವನ್ನ ನವೀನವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅದ್ದೂರಿಯಾದಂತಹ ಜೀರ್ಣೋದ್ಧಾರ ಆಗ್ತಾ ಇದೆ. ಏನೆಲ್ಲ ಆಗ್ತಿದೆ ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಜನವರಿ 3ರಂದು ನಡೆಯುವಂತಹ ಬ್ರಹ್ಮರಥೋತ್ಸವ ಮತ್ತು ದನಗಳ ಜಾತ್ರೆಯ ಬಗ್ಗೆ ಆಡಳಿತ ಮಂಡಳಿಯವರು ಏನ್ ಹೇಳಿದ್ರು ನೋಡೋಣ ಬನ್ನಿ. ಆನೇಕಲ್ ತಾಲೂಕು ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಎನ್ನಾಗರ ಗ್ರಾಮದ ಶ್ರೀ ಯಲ್ಲಮ್ಮದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗೇಶ್ವರ ಸ್ವಾಮಿಗಳ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪದ್ಧತಿಗಳ ಪ್ರಕಾರವಾಗಿ ವರ್ಷ ನಡೆಸುವಂಥ ಪದ್ಧತಿಗಳ ಪ್ರಕಾರವಾಗಿಯೇ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಕೂಡ ಪ್ರತಿ ವರ್ಷದಂತೆ ಆ ದೇವಿಯ ರಥೋತ್ಸವಾದಿಗಳನ್ನು ಮತ್ತು ವಿಶೇಷ ಪೂಜಾದಿಗಳನ್ನು ನೆರವೇರಿಸಲು ತಾಯಿಯ ಪ್ರೇರಣೆ ಆಗಿದೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಈ 5 ದಿನಗಳ 6 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಿಗೆ ಸನ್ವಿನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಮತ್ತು ಯಲ್ಲಮ್ಮ ದೇವಿಯ ಒಂದು ಕೃಪಾಶೀರ್ವಾದದಿಂದ 1ನೇ ತಾರೀಕಿಂದ ಜಾತ್ರಾ ಮಹೋತ್ಸವ ಇದು ಮೊದಲನೇ ವರ್ಷ ಅಂತ ಹೇಳ್ಬೋದು. ನಾನು ಹೇಳ್ಬೇಕಾದ್ರೆ ನಮ್ಮ ಹೊಸ ದೇವಸ್ಥಾನ ಶುರು ಮಾಡಿದ್ಮೇಲೆ ಕಂಪ್ಲೀಟ್ ಆದಮೇಲೆ ಮೊದಲನೇ ವರ್ಷ ಅಂತಲೇ ಹೇಳ್ಬೋದು. ನಾವು 225 ವರ್ಷಗಳಿಂದ ನಮ್ಮದು ಇಲ್ಲಿ ನಡ್ಕೊಂಬರ್ತಾ ಇದೆ. ಬಟ್ ಈ ಜಾತ್ರೆಯನ್ನು ಮೊದಲನೇ ವರ್ಷ ಅಂತ ನಾವು ಈ ಹೊಸ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಇನ್ನು ಮೇಲೆ ಈಗ 1ನೇ ತಾರೀಕಿಂದ ಧ್ವಜಾರೋಹಣ ಮತ್ತು 2ನೇ ತಾರೀಕು 3ನೇ ತಾರೀಕು ಜಾತ್ರಾ ಮಹೋತ್ಸವ ತುಂಬ ಒಂದು ವಿಜೃಂಭಣೆ ನಡೆಯಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಪ್ರಾಕಾರ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸೇರಿಕೊಂಡ್ರಿ, ಭಕ್ತರಿಂದ ಎಲ್ಲ ಸೇರಿಕೊಂಡು ಮತ್ತು ತಮ್ಮ ಕೈಲಾದ ತನು ಮನ ಧನವನ್ನು ಅರ್ಪಿಸಿ ಈ ಒಂದು ನಾವೇನು ಅಂದ್ಕೊಂಡಿದ್ದೀವಿ 8-9 ತಿಂಗಳಿಗೆ ರಾಜಗೋಪುರನೂ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಈ ವರ್ಷವೇ 2026 ಕೊನೆಯ ಒಳಗಡೆ ರಾಜಗೋಪುರಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮತ್ತು 4 ಕಡೆಗೆ ಗೋಪುರಗಳನ್ನ ಕಂಪ್ಲೀಟ್ ಮಾಡಿ ಮತ್ತು ಜೊತೆಲಿ ಈಗ ಹಳ್ಳಿಕಟ್ಟೆ ಮತ್ತು ಒಂದು ಕಲ್ಯಾಣಿ, ಒಂದು ರಂಗಮಂದಿರ, ಒಂದು ಗೋಶಾಲೆ ಮತ್ತು ನೆಕ್ಸ್ಟು ಸ್ಟೇಜಲ್ಲಿ ಒಂದು ವೃದ್ಧಾಶ್ರಮ ಅನಾಥಾಶ್ರಮನೂ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಪಣ ತೊಟ್ಟಿದ್ದೀವಿ.